ನಮ್ದೆಲ್ಲರದು ಕೂಡ ವಿರೋಧ ಇದೆ. ಇದೆಲ್ಲದನ್ನು ಕೂಡ ನಾವು ಏನು ಕೆಡಿಪಿ ಸಭೆ ಆದಾಗ ಒಂದು ನಿರ್ಣಯನ ಕೂಡ ಮಾಡಿಸಿದ್ವಿ. ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನಂತ ನಮ್ಮ ಜಿಲ್ಲೆ ನೀರನ್ನ ಬೇರೆ ಇದಕ್ಕೆ ಮಾಡಬಾರ್ದು ಅಂತ. ಈಗ ಯಾಕೋ ಅವರು ಯಾವ ಆಮೇಶಕ್ಕೆ ಒಳಗಾಗಿದಾರೋ ಗೊತ್ತಿಲ್ಲ, ಡಿ.ಕೆ. ಶಿವಕುಮಾರ್ಗೆ ಒಪ್ಸ್ಲಿಕ್ಕೆ ಮೆಚ್ಚಿಸ್ಲಿಕ್ಕೋ ಏನೋ ಗೊತ್ತಿಲ್ಲ, ನಮ್ಮ ನೀರನ್ನ ಕೊಡ್ಲಿಕ್ಕೆ ಇದನ್ನೇ ಅಭ್ಯಂತರ ಇಲ್ಲ ಅನ್ನೋ ರೀತಿಗೆ ಮಾತಾಡ್ತಾರೆ. ಇವರಿಗೆ ನಾಚಿಕೆ ಆಗ್ಬೇಕು. ಜೊತೆಗೆ ನಮ್ಮ ಜಿಲ್ಲೆ ಬಗ್ಗೆ ಒಂದು ಕಿಂಚಿತ್ ಆದ್ರೂ ಅವ್ರಿಗೆ ಕಾಳಜಿ ಇದ್ರೆ ನಮ್ಮ ನೀರು ನಮ್ಗೆಲ್ಲ ಕೂಡ ಈಗ ಏನಾಗ್ತದೆ, ಇವ್ರ ಮಧ್ಯೆ ನಿಟ್ಟೂರು ಈ ಕಡೆಯಿಂದ ಇವರು ಡೈವರ್ಷನ್ ಮಾಡ್ಕೊಂಡು ತಗೊಂಡೋದ್ರೆ ಗುಬ್ಬಿ ತುಮಕೂರು ಈ ಭಾಗಕ್ಕೆಲ್ಲ ಕೂಡ ಹೊಡೆತ ಆಗುತ್ತೆ. ಇದನ್ನ ಎಲ್ಲರೂ ಕೂಡ ವಿರೋಧ ಮಾಡ್ತೀವಿ ಪಕ್ಷಾತೀತವಾಗಿ. ಖಂಡಿತ ಇದ್ರ ಬಗ್ಗೆ ಜಿಲ್ಲೆಯ ಎಲ್ಲಾ ನಾಯಕರು, ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಇದಕ್ಕೆ ನಮ್ಮ ಜಿಲ್ಲೆಯ ಹಿತಾಸಕ್ತಿ ನೋಡಿಸ್ಲಿಕ್ಕೆ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೇವೆ. ನಿನ್ನೆ ನಾನಿಲ್ಲ ಡೆಲ್ಲಿಲಿದ್ದೆ, ಹಂಗಾಗಿ ಮೊನ್ನೆನೆ ಡೆಲ್ಲಿಗೆ ಹೋಗಿದ್ರಿಂದ ನಾನು ಮೊದಲೇ ಪೂರ್ವವಾಗಿ ಒಂದು 15 ದಿವಸ ಮುಂಚೆನೆ ಒಂದು ಮೀಟಿಂಗ್ ಫಿಕ್ಸ್ ಆಗಿದ್ರಿಂದ 2 ದಿವಸ ನಿನ್ನೆ ಮೊನ್ನೆ ಡೆಲ್ಲಿಲಿ ಇದ್ದಿದ್ದರಿಂದ ಅದನ್ನ ನಾನು ಸಂದೇಶವನ್ನ ಕೊಟ್ಟಿದ್ದೇನೆ. ಅದರಲ್ಲಿ ಏನಿಲ್ಲ. ಹೋದ್ಸಲ ಹೋರಾಟದಲ್ಲಿ ನಾವೆಲ್ಲ ಹೋಗಿದ್ವಿ, ಈ ಸಲ ನಾನಿರ್ಲಿಲ್ಲ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಹೇಮಾವತಿ ಚಾನಲ್ ಬಗ್ಗೆ ಖಂಡಿತ ಹೇಳಿದೆ ಅವ್ರಿಗೆ. ಇದನ್ನ ಮಾಡೋದಕ್ಕಿಂತ ಇದಕ್ಕೆ ಸುಮಾರು 500 ಚಿಲ್ಲರೆ ಎಕರೆ ಜಯಚಂದ್ರ ಅವ್ರಿಗೆ ಗೊತ್ತು. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ 500 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಇದನ್ನ ವೈಡನ್ ಮಾಡ್ಲಿಕ್ಕೆ ಮತ್ತೆ ಇದಕ್ಕೆ ಏನು ಎಲ್ಲ ಕಾಂಕ್ರೀಟ್ ಮಾಡ್ಲಿಕ್ಕೆ ವ್ಯವಸ್ಥೆಗೆ ಹಣ ಒದಗಿಸ್ಕೊಟ್ಟಿದ್ರು. ಬಟ್ ಅದನ್ನ ಇವ್ರು ಮಾಡಿ ಇದೇ ಲೈನಲ್ಲಿ ನೀರಿನ ಕೊನೆಗೆ ಫಸ್ಟ್ ಟೈಲ್ ಎಂಡಿಗೆ ಕೊಟ್ಬಿಟ್ಟು ಆಮೇಲೆ ನಮ್ಗೆಲ್ಲ ಕೊಡ್ಲಿ, ತೊಂದರೆ ಇಲ್ಲ. ಇದೇ ಕೆನಾಲ್ ಅಲ್ಲಿ ಇವ್ರು ಬೇರೆ ಡೈವರ್ಷನ್ ಒಂದ್ ಕಡೆ ನೀರಿನ ಶೇಖರಣೆ ಮಾಡ್ಕೊಂಡು ಪಂಪ್ ಮುಖಾಂತರ ಇವ್ರು ಎಲ್ಲದನ್ನು ಕೂಡ ಹೊಡ್ಕೊಂಡು ಹೋದ್ರೆ ಇಲ್ಲಿ ನಮ್ಮ ರೈತರ ಗತಿ ಏನಾಗ್ಬೇಕು ಸರ್? ಕಾಲಕ್ಕೆ 4 ಕಾಮಗಾರಿಗಳು ನಡೆದಿರೋ ಜಾಗಕ್ಕೆ ನೀವೇನಾದ್ರು ಭೇಟಿ ಕೊಡ್ಬೋದು? ಖಂಡಿತ ಏನಾದ್ರು ಸ್ವಲ್ಪ ಹಿನ್ನಡೆ ಆಗ್ಬೋದಾ? ನೀರು ಇಲ್ಲ, ಈಗ ಮ್ಯಾನ್ಯಲ್ ಅಲ್ಲಿ ಮಾಡಿಸ್ತೀವಿ. ನಮಗೆ ನೀರು ಬಿಡೋಷ್ಟರಲ್ಲಿ ನಾವೆಲ್ಲ ಕೂಡ ರೆಡಿ ಸಿದ್ಧತೆ ಮಾಡ್ಕೋತೀವಿ. ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ಅಡ್ಡಿ ಆಗದಂಗೆ ನೀರು ಹರಿಲಿಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳುವಂತ ಜವಾಬ್ದಾರಿ ಇಲಾಖೆ. ಇಲ್ಲ, ಇವಾಗ ಕೊಟ್ಟಿಲ್ಲ ನಮಗೆ. ಒಂದೇನಾಗಿದೆ, ಈಗ ನೀರು ಬಿಟ್ಟಿರ್ತಕ್ಕಂಥದ್ದು ಎಲ್ಲೆಲ್ಲಿ ಪಟ್ಟಣಗಳಿಗೆ ನೀರು ಕೊಡುವಂತದ್ದು ಅದಕ್ಕೆ ಮಾತ್ರ ಬಿಟ್ಟಿದ್ದಾರೆ ಅಷ್ಟೇ. ನಮಗೆ ಚಿಕ್ಕನಾಯಕನಲ್ಲಿಗೆ ಬಿಟ್ಟಿದ್ದಾರೆ, ಅದಕ್ಕೆ ಮಾತ್ರ. ಪಟ್ಟಣಗಳಿಗೆ ನೀರೆಲ್ಲಿ ಬೇಕೋ ಅಲ್ಲಿಗೆ ಶೇಖರಣೆಗೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಇನ್ನ ತೀರ್ಮಾನ ಆಗಿಲ್ಲ. ICC ಮೀಟಿಂಗ್ ಅಲ್ಲಿ ತೀರ್ಮಾನ ಆಗ್ತದೆ, ಅವಾಗ ಇಲ್ಲಿಗೆ ನೀರು ಹರಿಸುವಂತದ್ದಾಗ್ತದೆ. ಅಷ್ಟರೊಳಗೆ ನಾವು ನಮ್ಮ ಕೆನಾಲ್ನ ನಾವು ಸ್ವಚ್ಛವಾಗಿ ರೆಡಿ ಮಾಡಿ ಇಟ್ಕೋತೀವಿ. ಈಗ ಮಾಗಡಿ ಶಾಸಕರು ಮನೆ ಹೇಳಿಕೆ ಕೊಡೋದು ಮಾಧ್ಯಮದಲ್ಲಿ, ನೀವು ಬೇರೆ ಬೆಂಗಳೂರಿಗೆ ಬರ್ತೀರಾ ಅನ್ನೋ ಒಂದು ಹೇಳಿಕೆ. ಯಾರ್ದು ಈಗ ಇಡೀ ರಾಜ್ಯ ಎಲ್ಲರದು, ಹಂಗಾಗಿ ಅಲ್ಲಿಗೆ ಬರ್ತೀರಾ ಇಲ್ಲಿಗೆ ಬರ್ತೀರಾ, ಇಲ್ಲೇನು ತೊಟ್ಟ ವಿಷಯ ಅಲ್ಲ ಇದು. ಇದೇನಾಗಿದೆ, ನೀರಿನ ವಿಷಯ, ಜಲ ನೆಲದ ವಿಷಯ ಬಂದಾಗ ನಮ್ ಸ್ವಾಭಿಮಾನ ನಮ್ದೇ, ಯಾರೇ ಆಗಿರ್ಲಿ, ಆಯ್ತಾ? ಹಂಗಾಗಿ ಇಲ್ಲಿ ನಮ್ಮಲ್ಲಿ ನಮ್ ಜಲ ನಮ್ ನೆಲ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ಜಿಲ್ಲೆಯವರು ಹೋರಾಟ ಮಾಡ್ತೀವಿ. ಇವತ್ತು ಎಲ್ರಿಗೂ ಹೇಳ್ತೀನಿ, ಗುಬ್ಬಿ ಶಾಸಕರಿಗೂ ಹೇಳ್ತೀನಿ, ಎಲ್ಲಾ ಶಾಸಕರಿಗೂ ಹೇಳ್ತೀನಿ, ನಮ್ಮ ಫಸ್ಟ್ ನೀವು ಪಕ್ಷ ಅಲ್ಲ, ರಾಜಕೀಯ ಅಲ್ಲ, ಮೊದಲು ನಮ್ಮ ಜಿಲ್ಲೆಯ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗಿರೋಣ ಅಂತ ಎಲ್ರಿಗೂ ಕೂಡ ಒಂದು ಸಂದೇಶವನ್ನ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ಈಗ ಗುಬ್ಬಿಯಿಂದ ನಾಳೆ ಗುಬ್ಬಿಗೆ ಕೊನೆ ಆಗುತ್ತೆ, ಮುಂದಕ್ಕೆ ಹೋಗಲ್ಲ ಅನ್ನೋದೊಂದು ಎಲ್ಲರೂ ಇಲ್ಲ. ಅದಕ್ಕೆ ಈಗ ಗುಬ್ಬಿ ಶಾಸಕರ ಹತ್ರನೂ ಕೂಡ ಮಾತಾಡ್ತೀವಿ, ಬೇರೆ ಕಾಂಗ್ರೆಸ್ನ ಶಾಸಕರು ಯಾರಿದ್ದಾರೆ ಎಲ್ಲರೂ ಮಾತಾಡ್ತೀವಿ. ಮಂತ್ರಿಗಳು ಕೂಡ ಅವರ ಒಂದು ಮಾತನ್ನ ಹಿಂತಕ್ಕೋಬೇಕು. ದಯಮಾಡಿ ಇವತ್ತು ಅದರಿಂದ ಏನಾಗಲ್ಲ, ನಾವು ಅಲ್ಲಿಗೆ ಇದನ್ನ ಹಾಕಿ ನಾವು ಕಾಡ ಹಾಕಿ ನಾವು ನೀರನ್ನ ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ಪರಮೇಶ್ವರ್ ಸಾಹೇಬ್ರು, ಖಂಡಿತ ವಾಪಸ್ ತಗೊಳ್ಳಿವಿ. ಯೋಜನೆ ಆಗೋವರೆಗೂ ಅಷ್ಟೇ ಅದೆಲ್ಲ. ಆಮೇಲೆ ನಿಮ್ಮ ದಬ್ಬಾಳಿಕೆನಲ್ಲಿ ಅವ್ರು ನೀರು ಹೆಂಗ್ ತಗೊಂಡು ಹೋಗ್ತಾರೆ ನಮ್ಗೆಲ್ಲ ಗೊತ್ತು. ಹಂಗಾಗಿ ಅದನ್ನ ಯೋಜನೆನೇ ಅನುಷ್ಠಾನ ರದ್ದು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಸರ್, ಉಳಿದ ಕಾರ್ಯಕ್ರಮ ಟೆಂಡರ್ ಪ್ರೋಸೆಸ್ ಟೆಂಡರ್ ಆಗಿದೆ, ಯಾರಿಗೂ ಟೆಂಡರ್ ಆಗಿದೆ. ನೆಲಮಂಗಲದ ಕಡೆಯವ್ರಿಗೆ, ನಾಗಮಂಗಲದ ಕಡೆಯವ್ರಿಗೆ 28 ಲಕ್ಷಕ್ಕೇನೋ. ಅದು ಪ್ರತಿ ವರ್ಷ ಟೆಂಡರ್ ಆಗಬೇಕಾಗುತ್ತೆ. ಇದರಿಂದ ಏನಂದ್ರೆ ಕಟ್ ಅಂಡ್ ಕವರ್ ಆಗಬೇಕು, ಶಾಶ್ವತವಾದ ಪರಿಹಾರ ಆಗಬೇಕು ಅಂದ್ರೆ ಅಲ್ಲಿ 150 ಕೋಟಿ ರೂಪಾಯಿನಲ್ಲಿ ಒಂದು ಪ್ಲಾನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು. ಅಲ್ಲಿ ಕಟ್ ಅಂಡ್ ಕವರ್ ಅಂದ್ರೆ ಅದ್ರ ಮೇಲೆ ನೀರು ಏನಾದ್ರು ಮಣ್ಣು ಬಿದ್ರು ಕೂಡ ನೀರಿಗೆ ಹರಿಯಲಿಕ್ಕೆ ಏನು ಸಮಸ್ಯೆ ಆಗಲ್ಲ. ಆ ತರದ ಯೋಜನೆ ಒಂದು ಆಗ್ಬೇಕು. ಅದಾದ್ರೆ ಖಂಡಿತ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಆಗುತ್ತೆ. ಅದನ್ನ ಅನುಷ್ಠಾನ ಮಾಡಿಸ್ಲಿಕ್ಕೆ ನಾನು ಮುಂದಾಗ್ತೇನೆ. ಸೋಮಣ್ಣ ಅವ್ರಿಗೆ ಈಗಾಗಲೇ ಅದನ್ನ ಪ್ರಸ್ತಾವನೆ ಎಲ್ಲ ಸಲ್ಲಿಸಿದ್ದೇನೆ. ಖಂಡಿತ ಅದನ್ನ ಶೀಘ್ರವಾಗಿ ನೆಕ್ಸ್ಟ್ ಅದನ್ನ ಅನುಷ್ಠಾನಕ್ಕೆ ತಂದು ಆ ಯೋಜನೆ ಮಾಡಿಸಿದ್ರೆ ಖಂಡಿತ ನಮ್ಗೆ ಇವ್ನ ಯಾವತ್ತೂ ಕೂಡ ತಾಪತ್ರೆ ಆಗಲ್ಲ ನೀರಿಗೆ. ಕುಣಿಗಲ್ ಶಾಸಕರು ಮತ್ತೆ ಅಲ್ಲಿನ ಮುಖಂಡರು ನಾವು ರೊಕ್ಕ ಕೊಟ್ಟಾಗ ನಾವು ನೀರು ತರ್ತೀವಿ ಅಂತ ಹೇಳಿಕೆ ಕೊಟ್ಟರು.
ಈಗ ನಾವು ಅದೇ ಹೇಳೋದಲ್ಲ, ನಮ್ ನೆಲ ಜಲ ಬಂದಾಗ ನಾವು ಕೂಡ ನಮ್ಮ ಸ್ವಾಭಿಮಾನ ಬಿಡಲ್ಲ ಅಂತ. ಅದೇ ಏನಾಗಿದೆ, ಅದು ಬರೀ ಅವ್ರ ಕುಟುಂಬದ ರಾಜಕೀಯ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರ ಬಾಮೈದಂಗೆ ಅವನ ಎಂತ ಬಾಮೈದಲ್ಲ, ಕಾಂಗ್ರೆಸ್ ಮುಖಂಡರು ಮುಖಂಡರ ಪ್ರಶ್ನೆ ಬಂದಿಲ್ಲ ಅಲ್ಲಿ ಬಂದಿರ್ತಕ್ಕಂಥದ್ದು ಅವ್ರ ಶೆಡ್ಕ ಡಿ ಕೆ ಶಿವಕುಮಾರ್ ಅವ್ರ ಶೆಡ್ಕ ರಂಗನಾಥ್ ಅವರು, ಡಾಕ್ಟರ್ ರಂಗನಾಥ್ ಅವರು. ಹಾಗಾಗಿ ಅವನ ಇದನ್ನು ಉಳಿಸಕ್ಕೋಸ್ಕರ ಆ ತರ ಯೋಜನೆಗಳು ಈಗ ಏನಾಗಿದೆ, ಯೋಜನೆಗಳು ಅವರವರ ಕುಟುಂಬಕ್ಕೆ ಮಾಡ್ಕೊಳ್ಳೋ ರೀತಿನಲ್ಲಿ ಹೊರಟಿದ್ದಾರೆ ಇವರೆಲ್ಲ. ಅದನ್ನ ದಯಮಾಡಿ ತಪ್ಪಿಸ್ಬೇಕು. ಇದಕ್ಕೆ ನಮ್ಮ ಪರಮೇಶ್ವರ್ ಅವರು ಯಾವತ್ತೂ ಕೂಡ ಕೈ ಜೋಡಿಸಬಾರ್ದು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ.